ವೀಕ್ಷಕರೇ, ಜೈ ಭೀಮ್, ನಮ ಬುದ್ಧಾಯ. ನಮ್ಮ ಸುದ್ದಿವಾಹಿನಿಯ ಸಂದರ್ಶನಕ್ಕೆ ಬಂದಿರತಕ್ಕಂಥ ಮೀನಾಕ್ಷಿ ವಜ್ರಪ್ಪನವರಿಗೆ ನಾನು ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಭಾರತ ಜಾತ್ಯತೀತವಾಗಿರ್ತಕ್ಕಂಥ ದೇಶ. ಈ ದೇಶದ ಒಳಗಡೆ ಅನೇಕ ಜಾತಿಗಳು, ಅನೇಕ ಧರ್ಮಗಳು ವಾಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಸುಮಾರು ಧರ್ಮಗಳಿದ್ದಾವೆ. ಸೊ ಇವತ್ತು ಕ್ರೈಸ್ತ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಹಿಂದೂ ಧರ್ಮ ಇದೆ, ಜೈನ ಧರ್ಮ ಇದೆ, ಪಾರ್ಸಿ ಧರ್ಮ ಇದೆ, ಯಹೂದಿ ಧರ್ಮ ಇದೆ. ಆದ್ರೆ ಈ ಎಲ್ಲ ಧರ್ಮಗಳಲ್ಲಿ ಮನುಷ್ಯನನ್ನ ಮನುಷ್ಯನಾಗಿ ಗೌರವಿಸುವಂಥದ್ದು, ಪ್ರೀತಿಸುವಂಥದ್ದು ಯಾವ ಧರ್ಮ? ಆ ಧರ್ಮದ ಒಳಗಡೆ ಏನಿದೆ? ಮೊದಲನೇದಾಗಿ ಏನು 2600 ವರ್ಷಗಳ ಇತಿಹಾಸವನ್ನ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ DSS ಪರಿವರ್ತನವಾದ ನ್ಯೂಸ್ ಚಾನಲ್ ಅಲ್ಲಿ ಮತ್ತೆ DSS ಪರಿವರ್ತನವಾದ ನ್ಯೂಸ್ ಚಾನಲ್ಗೆ ಭೀಮ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ನೀವು ಹೇಳ್ತಾ ಇರೋದು ನಿಜ. ಈಗ ಹಲವಾರು ಧರ್ಮಗಳು ನಮ್ಮ ಭಾರತ ದೇಶದಲ್ಲಿ ಉಗಮ ಆಗಿದೆ. ಮತ್ತೆ ಹಲವು ಧರ್ಮಗಳು ಭಾರತ ದೇಶಕ್ಕೆ ವಲಸೆ ಕೂಡ ಬಂದಿದ್ದಾವೆ. ಇದು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಎಲ್ಲಾ ಧರ್ಮಕ್ಕೂ ಹೋಲಿಸಿದರೆ ನಮ್ಮ ಭೂಮಿಯ ಧರ್ಮ, ನಮ್ಮ ಜಂಬೂ ದ್ವೀಪದ ಧರ್ಮ ಅಂತ ಏನ್ ಹೇಳ್ತೀವಿ, ಬೌದ್ಧ ಧರ್ಮ ಬಹಳ ಪುರಾತನವಾದುದು. ಅಂದ್ರೆ ತುಂಬಾ ಹಿಂದಿನದು. 2600 ವರ್ಷಗಳ ಹಿಂದಿನ ಧರ್ಮ ಆಗಿರುತ್ತೆ ಇದು. ಮತ್ತೆ ಈ ಧರ್ಮ ಬಹಳ ಪ್ರಾಮುಖ್ಯತೆ ಕೂಡ ಪಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಇದು ಮನುಷ್ಯನನ್ನಾಗಿ ಪ್ರೀತಿಸುತ್ತೆ. ಯಾವುದೇ ರೀತಿಯಾದಂತ ಮೇಲು ಕೀಳು ಈ ಧರ್ಮದಲ್ಲಿ ಇಲ್ಲ. ಎಲ್ಲಾ ಜೀವಿಗಳು ಒಂದೇ, ಎಲ್ಲ ಪ್ರಾಣಿ ಸಂಕುಲಗಳು ಒಂದೇ ಅಂತ ಈ ಧರ್ಮ ಎಲ್ಲರನ್ನು ಸಮಾನವಾಗಿ ಕಾಣೋದ್ರ ಮುಖಾಂತರ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದ್ದಂತಹ ಧರ್ಮ ಬೌದ್ಧ ಧರ್ಮ. ಹಾಗಾಗಿ ಈ ಧರ್ಮ ಒಂದು ನಮ್ಮ ಪ್ರೆಸೆಂಟ್ ಸಮುದಾಯಕ್ಕೆ ಅಥವಾ ಜನತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಧರ್ಮ ಸರ್. ಬೇರೆ ಬೇರೆ ಧರ್ಮಗಳಲ್ಲಿ ಕೀಳು ಮೇಳು ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ದೀವಿ. ಹೌದು. ಹಿಂದೂ ಧರ್ಮದಲ್ಲಿ ಸಾಕಷ್ಟು ಬೆಳವಣಿಗೆಗಳಿದ್ದಾವೆ. ಇನ್ನು ಕ್ರೈಸ್ತ ಧರ್ಮದಲ್ಲಿ 2-3 ಪಂಗಡಗಳಿದ್ದಾವೆ. ಈ ಇಸ್ಲಾಂ ಧರ್ಮದಲ್ಲಿ ಕೂಡ ಪಂಗಡಗಳಿದೆ. ಆದ್ರೆ ಈ ಬೌದ್ಧ ಧರ್ಮದಲ್ಲೂ ಸಹ ಹೀನಯಾನ ಮತ್ತು ಮಹಾಯಾನ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಹೀನಯಾನ ಅಂದ್ರೆ ಏನು, ಮಹಾಯಾನ ಅಂದ್ರೆ ಏನು? ಬಟ್ ಇವು ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಮೊದಲನೇದಾಗಿ ಪೂರ್ವದಲ್ಲಿ ಯಾವುದೇ ರೀತಿಯಾದಂತ ಪಂಗಡಗಳು ಇರೋದಿಲ್ಲ ಬೌದ್ಧ ಧರ್ಮದಲ್ಲಿ. ಬೌದ್ಧ ಧರ್ಮ ಒಂದು ದಾರಿದೀಪ. ಇದು ಯಾವುದೇ ರೀತಿಯಾದಂತ ಧರ್ಮ ಅಲ್ಲ, ವೇ ಆಫ್ ಲೈಫ್ ಅಂತ ಹೇಳ್ಬಹುದು. ನಮ್ಮ ಒಂದು ಸುಗಮವಾದ ಜೀವನಕ್ಕೆ ದಾರಿದೀಪ ದಮ್ಮ ಅಂದ್ರೆ ಪಾಳಿ ಭಾಷೆಯಲ್ಲಿ ದಮ್ಮ ಅಂತೀವಿ, ಸಂಸ್ಕೃತ ಭಾಷೆಯಲ್ಲಿ ಧರ್ಮ ಅಂತೀವಿ, ಅಷ್ಟೇ ವ್ಯತ್ಯಾಸ. ಇಲ್ಲಿ ಬೇಸಿಕಲಿ ಯಾವುದೇ ಆದಂತ ಪಂಗಡಗಳು ಇರ್ಲಿಲ್ಲ ಬೌದ್ಧ ಧರ್ಮದಲ್ಲಿ. ಬುದ್ಧನ ನಂತರ ಏನು ಬುದ್ಧರು ಮಹಾಪರಿನಿಬ್ಬಾಣ ಹೊಂದಿದಾಗ ಏನು ಸಮ್ಮೇಳನಗಳು, ಮೊದಲನೇ ಸಮ್ಮೇಳನ, ಈ ತರ ಸಮ್ಮೇಳನಗಳು ನಡ್ಕೊಂಡ್ ಬರ್ತವೆ. ಆ ಒಂದು ಸಂದರ್ಭದಲ್ಲಿ ಬೌದ್ಧನ ತತ್ವಗಳನ್ನು, ಸಿದ್ಧಾಂತಗಳನ್ನು ಕೆಲವರು ಹಾಗೆ ಯಥಾವತ್ತಾಗಿ ಒಪ್ಕೊಳ್ಳಕ್ ಇಷ್ಟಪಡೋದಿಲ್ಲ. ಹಾಗಾಗಿ ಏನು ಹೀನಯಾನ ಮತ್ತೆ ಮಹಾಯಾನ ಅಂತ 2 ಪಂಗಡಗಳಾಗಿ ವಿಂಗಡಣೆ ಆಗ್ತವೆ. ಹೀನಯಾನ ಅನ್ನೋದು ಬೌದ್ಧನ ತತ್ವಗಳನ್ನ, ಸಿದ್ಧಾಂತಗಳನ್ನ ಯಥಾವತ್ತಾಗಿ ಎರವಲು ಮಾಡ್ಕೊಳ್ತವೆ. ಅವ್ರಿಗೆ ಏನ್ ಹೇಳಿದ್ರು ಅದನ್ನೇ ಫಾಲೋ ಮಾಡ್ಬೇಕು ಅಂತ. ಇನ್ನು ಮಹಾಯಾನ ಈ ಒಂದು ಪಂಗಡ ಏನ್ ಮಾಡುತ್ತೆ, ಕೆಲವೊಂದು ಪರಿವರ್ತನೆಗಳನ್ನ ಮಾಡ್ಕೊಳ್ಳುತ್ತೆ. ಇದನ್ನ ಯಥಾವತ್ತಾಗಿ ಜನಕ್ಕೆ ಫಾಲೋ ಮಾಡೋದು ಕಷ್ಟ ಅಂತ ಹೇಳಿ ಕೆಲವೊಂದು ಪರಿವರ್ತನೆ ಮಾಡ್ಕೊಳ್ಳುತ್ತೆ. ಇದೇ ವ್ಯತ್ಯಾಸ ಸರ್. ಏನು ಹೀನಯಾನ ಯಥಾವತ್ತಾಗಿ ಬುದ್ಧನ ತತ್ವಗಳನ್ನ, ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳುತ್ತೆ. ಮಹಾಯಾನ ಕೆಲವೊಂದು ಚೇಂಜಸ್ ಮಾಡ್ಕೊಳ್ತಿದೆ. ಇದೇ ಒಂದು ಮೇಜರ್ ಏನು ವ್ಯತ್ಯಾಸ. ಈಗ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಎಸ್ ಸರ್. ಈಗಾಗಲೇ ನಮ್ಗೆ ದೀಪಾವಳಿ ಅಂತಕ್ಕಂಥ ಹಬ್ಬ ಬರ್ತಾ ಇದೆ. ಜನರು ತನ್ನದೇ ಆಗಿರ್ತಕ್ಕಂಥ ಸಡಗರದಲ್ಲಿ ಇದ್ದಾರೆ. ಇವತ್ತು ಪಟಾಕಿ ಹೊಡೆಯುವಂಥದ್ದು, ಏನೋ ಸಿಹಿಯವನ್ನ ಇದು ಮಾಡ್ತಕ್ಕಂಥದ್ದು. ಆದ್ರೆ ನಾವು ಕೇಳ್ಪಟ್ಟಿದ್ದೀವಿ, ಆದ್ರೆ ಈ ದೇಶವನ್ನ, ಈ ಒಂದು ಪ್ರಪಂಚದ ಅರ್ಧ ಭೂಪಟವನ್ನ ಸುಮಾರು ಬೌದ್ಧ ರಾಜ್ಯಗಳು ಆಳ್ವಿಕೆ ಮಾಡಿದ್ದಾರೆ ಅಂತ. ಕ್ರಿಸ್ತ ಪೂರ್ವದಲ್ಲಿ ಅಥವಾ ಹರ್ಷವರ್ಧನ ಇರ್ಬೋದು, ಕಾನಿಷ್ಕ ಇರ್ಬೋದು, ಮಿಲಿಂದ ಇರ್ಬೋದು, ಎಲ್ಲರೂ ಕೂಡ ಈ ದೇಶವನ್ನ, ಈ ಒಂದು ಪ್ರಪಂಚದ ಅರ್ಧ ಭೂಪಟವನ್ನ ಆಳ್ವಿಕೆ ಮಾಡಿದ್ದಾರೆ ಅಂತ. ಆದ್ರೆ ಈ ಒಂದು ಧರ್ಮವನ್ನ ಇವತ್ತಿಗೆ ಕೊನೆ ಆಯ್ತು. ಈ ಒಂದು ಬೌದ್ಧ ಧರ್ಮ ಸತ್ಯವನ್ನ ಸಾರುವಂತ ಧರ್ಮ, ಜನರನ್ನ ಪ್ರೀತಿಸುವಂತ ಧರ್ಮ, ಜನರನ್ನ ಮನುಷ್ಯರಾಗಿ ಕಾಣುವಂತ ಧರ್ಮ ಇಲ್ಲಿಗೆ ಅಂತ್ಯ ಆಯ್ತು ಅಂತ ಹೇಳಿ ಒಂದು ಪಟಾಕಿಯನ್ನ ಹೊಡೆದು ಮತ್ತು ಸಿಹಿಯನ್ನು ಹಂಚೋದ್ರ ಮುಖಾಂತರ ಸಂಭ್ರಮವನ್ನ ಆಚರಣೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಅದ್ರ ಸಂಪೂರ್ಣವಾಗಿರ್ತಕ್ಕಂಥದ್ದು ನಿಜವಾದಂತ ಒಂದು ವಿಚಾರವನ್ನ ತಾವು ಹೇಳ್ಬೇಕು. ಈ ಒಂದು ದೀಪಾವಳಿ ವಿಚಾರವಾಗಿ ಏನು ಬೆಳಕಿನ ಹಬ್ಬ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ
ತಾವು ವಿಚಾರವನ್ನ ತಮ್ಮ ವೀಕ್ಷಕರಿಗೆ ಸುದ್ದಿವಾಹಿನಿ ಮುಖಾಂತರ ತಿಳಿಸ್ಕೊಡ್ಬೇಕು. ಎಸ್ ಸರ್, ನೀವ್ ಹೇಳಿದ್ದು ನಿಜ. ಏನು ಈಗ ನಾನು ಈ ಬೆಳಕಿನ ಹಬ್ಬ ಅಂತ ಏನ್ ಹೇಳ್ತೀವಿ, ದೀಪಾವಳಿ ಹಬ್ಬ, ಮೊದಲನೇದಾಗಿ ದೀಪಾವಳಿ ಅಂದ್ರೆ ಏನು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗೆಲ್ಲ ನಮ್ಗೆ ಗೊತ್ತಿದ್ದಂಗೆ ದೀಪಾವಳಿ ಅಂತಂದ್ರೆ ಒಂದು ಬೆಳಕಿನ ಹಬ್ಬ, ಜ್ಞಾನದ ಸಂಕೇತ, ಅಥವಾ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದು ಅಂತ ಹೇಳಿ ಹಲವಾರು ಅರ್ಥಗಳಲ್ಲಿ ನಮ್ಮ ದೀಪಾವಳಿಯನ್ನ ನಾವು ಬಿಂಬಿಸ್ತೀವಿ, ಅಂದ್ರೆ ಅರ್ಥಗಳನ್ನ ಕೊಡ್ತೇವೆ. ಈಗ ನಾವು ದೀಪಾವಳಿ ಯಾವ ರೀತಿ ಶುರುವಾಯಿತು, ಯಾವಾಗ ಆರಂಭವಾಯಿತು, ಯಾಕೆ ಆರಂಭವಾಯಿತು, ಮತ್ತೆ ದೀಪಾವಳಿ ಹಬ್ಬ ಯಾವಾಗ ತಿರುಚಲ್ಪಟ್ಟಿತ್ತು, ಅಂದ್ರೆ ಏನು ನಮ್ಮ ಪೂರ್ವಜರು ಆಚರಿಸ್ಕೊಂಡು ಬರ್ತಾ ಇದ್ದಂತಹ ದೀಪಾವಳಿನ ಯಾವ ಸಂದರ್ಭದಲ್ಲಿ ತಿರುಚಲಾಗಿತ್ತು ಅಥವಾ ಬದಲಾವಣೆ ಮಾಡಲಾಗಿತ್ತು, ಯಾಕೆ ಮಾಡಲಾಗಿತ್ತು, ಮತ್ತೆ ಇದರ ಪರಿಣಾಮಗಳೇನು, ಈ 5 ಪ್ರಶ್ನೆಗಳು ಯಾವ. ಆಗಾಗ್ಲೇ ಹೇಳ್ದಂಗೆ ನಾನು ದೀಪಾವಳಿ ಅಂತಂದ್ರೆ ಇದು ಒಂದು ಜ್ಞಾನದ ಸಂಕೇತ, ಬೆಳಕಿನ ಸಂಕೇತ ಅಂತ ಹೇಳಿದೀವಿ. ಏನು ಭಗವಾನ್ ಬುದ್ಧರು, ಅವರ ಇಂದಿನ ಹೆಸರು ನಮ್ಗೆಲ್ಲ ಗೊತ್ತಿದ್ದಂಗೆ ಗೌತಮ ಸಿದ್ಧಾರ್ಥ ಅಥವಾ ಸಿದ್ಧಾರ್ಥ ಗೌತಮರು 2600 ವರ್ಷಗಳ ಹಿಂದೆ 2 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೋಸ್ಕರ ಅರಮನೆಯಿಂದ ಕಾಡುಗೊಡ್ತಾರೆ. ಇದನ್ನ ಬಾಬಾ ಸಾಹೇಬರು ತುಂಬಾ ಚೆನ್ನಾಗಿ ಕೋಟ್ ಮಾಡಿದ್ದಾರೆ ಅವರ ಒಂದು ಭಾಷಣಗಳು ಮತ್ತು ಬರಹಗಳಲ್ಲಿ. ಯಾಕೆ ಗೌತಮ ಬುದ್ಧರು ಅಥವಾ ಸಿದ್ಧಾರ್ಥ ಗೌತಮರು ಯಾಕೆ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೊರಟರು ಅಂತ ಹೇಳ್ಬಿಟ್ಟು ಅವರ ಬರಹ ಮತ್ತು ಭಾಷಣಗಳಲ್ಲಿ ನಾವೆಲ್ಲ ಓದ್ಕೊಂಡಿದೀವಿ ಸರ್. 2 ಕ್ವಶನ್ಗೆ ಅಥವಾ 2 ಪ್ರಶ್ನೆಗಳಿಗೆ ಸಿದ್ಧಾರ್ಥ ಗೌತಮರು ಉತ್ತರವನ್ನು ಹುಡ್ಕೊಳ್ಳೋಕೋಸ್ಕರ ಕಾಡಿಗೆ ಹೊರಡ್ತಾರೆ. ಸತತ 6 ವರ್ಷಗಳ ಕಾಲ ಜನಗಳನ್ನ ಮಾತಾಡಿಸ್ತಾರೆ, ಅವರ ಕಷ್ಟ ಸುಖಗಳನ್ನ ಏನು ಕೇಳಿಸ್ಕೊಳ್ತಾರೆ. ಹೀಗೆ ಜನಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದ್ತಾರೆ, ಹಾಗೆ ಧ್ಯಾನವನ್ನ ಮಾಡ್ತಾರೆ. ಇದೆಲ್ಲದರ ಪರಿಣಾಮವಾಗಿ 6 ವರ್ಷಗಳ ನಂತರ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಎನ್ಲೈಟ್ಮೆಂಟ್, ರೈಟ್ ಆನ್ಸರ್ ಅಂತ ಹೇಳ್ತೀವಿ, ಒಳ್ಳೆಯ ಉತ್ತರ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಕೊಡಕ್ಕಾಗದಿಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದೆ ಎನ್ಲೈಟ್ಮೆಂಟ್ ಅಥವಾ ಜ್ಞಾನೋದಯ ಅಂತ ಹೇಳ್ತೀವಿ, ಸಂಬುದ್ಧಿ ಅಂತ ಹಲವಾರು ಹೆಸರುಗಳಿಗೆ ನಾವು ಹೇಳ್ತೀವಿ. ಏನು ಈ ಜ್ಞಾನೋದಯನ್ನ ಪಡೆದುಕೊಂಡಂತಹ ನಮ್ಮ ಸಿದ್ಧಾರ್ಥ ಗೌತಮರು ಬುದ್ಧರಾಗಿ 2 ಪ್ರಶ್ನೆಗಳಂತ ಹೇಳಿದ್ನಲ್ಲ. 1ನೇ ಪ್ರಶ್ನೆ, ದುಃಖಕ್ಕೆ ಕಾರಣ ಏನು, ಮತ್ತೆ ಆ ಕಾರಣಕ್ಕೆ ಪರಿಹಾರಗಳು ಯಾವುದಿದೆ, ದುಃಖಕ್ಕೆ ಕಾರಣಗಳೇನಿದೆ, ಜನ ದುಃಖದಿಂದ ಬಳಲ್ತಾ ಇದ್ದಾರೆ, ಇದು ಒಂದು ಕ್ವಶನ್. ಅದ ಕಾರಣ ಏನು, ಮತ್ತೆ ಆ ದುಃಖಕ್ಕೆ ಪರಿಹಾರಗಳೇನಿದೆ ಅಂತ ಈ 2 ಕ್ವಶನ್ಗೂ ಈ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಳೋದೇ ಏನು ಜ್ಞಾನೋದಯ ಅಂತ ಹೇಳ್ತೀವಿ. ಹೌದು. ಹಾಗಾದ್ರೆ ಈ ಏನು ಮೊದಲನೇದಾಗಿ ದುಃಖಕ್ಕೆ ಕಾರಣ ಯಾವುದು, ಮನುಷ್ಯನ ಅತಿಯಾದ ಆಸೆ ಮತ್ತೆ ಮನುಷ್ಯನ ಅಜ್ಞಾನ ಅಂತ ಹೇಳ್ತಾರೆ. 2ನೇದಾಗಿ ಆ ದುಃಖಕ್ಕೆ ಪರಿಹಾರ ಅಷ್ಟಾಂಗ ಮಾರ್ಗಗಳು ಅಂತ ಹೇಳ್ತಾರೆ. ನಮ್ಗೆಲ್ಲ ಗೊತ್ತಿದ್ದಂಗೆ ಅಷ್ಟಾಂಗ ಮಾರ್ಗಗಳು 8 ಮಾರ್ಗಗಳನ್ನ ತೋರಿಸ್ತಾರೆ. ಜನಗಳನ್ನ ಬೆಳಕಿನಡೆಗೆ ನಡೆಸ್ಬೇಕು ಅಂತಂದ್ರೆ, ಅವರ ಕತ್ತಲೆಯಿಂದ ಹೊರಗಡೆ ಬರ್ಬೇಕಂದ್ರೆ, ಸಮೃದ್ಧವಾದ ಸುಖ ಶಾಂತಿ ಜೀವನನ ಕಾಣ್ಬೇಕಂದ್ರೆ ಈ 8 ಮಾರ್ಗಗಳು ತುಂಬಾ ಅಗತ್ಯ ಅಂತ ಹೇಳ್ತಾರೆ. ಯಾವ್ದದು, ಸಮ್ಯಕ್ ದೃಷ್ಟಿ, ಒಳ್ಳೆಯ ದೃಷ್ಟಿಕೋನವನ್ನ ಮನುಷ್ಯ ಇಟ್ಕೊಂಡಿರ್ಬೇಕು. ಅಂದ್ರೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು, ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು, ಯಾವುದನ್ನು ಹಾಗೆ ಒಪ್ಕೊಳ್ಬಾರದು. ಮನುಷ್ಯನ ಅತಿಯಾದಂತ ಲೋಭ, ಈ ದುರಾಸೆಯನ್ನು ಬಿಡಬೇಕು, ಶಾಂತಿಯುತವಾದ ಜೀವನವನ್ನ ನಡೆಸಬೇಕು ಅಂತ ಹೇಳ್ತಾರೆ ಸಮ್ಯಕ್ ದೃಷ್ಟಿ. ನೆಕ್ಸ್ಟ್ 2ನೇದಾಗಿ ಸಮ್ಯಕ್ ಸಂಕಲ್ಪ, ಒಳ್ಳೆಯ ನಿರ್ಧಾರವನ್ನ ತಗೊಳ್ಬೇಕು. ಈಗ ಪ್ರತಿಯೊಬ್ರು ಗುರಿಯನ್ನು ಹೊಂದಿದ್ದಾರೆ, ಆ ಗುರಿಯನ್ನ ಅಥವಾ ಚಿಂತನೆಗಳನ್ನು ಹೊಂದಿದ್ದಾರೆ. ಆ ಗುರಿಯನ್ನ ಚಿಂತನೆಗಳನ್ನ ಸಾಧಿಸ್ಬೇಕಾದ್ರೆ ಒಂದು ನಿರ್ಧಾರ, ಅರ್ಥಪೂರ್ಣವಾದಂತಹ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಆ ನಿರ್ಧಾರದಿಂದ ಜನಗಳ ಜೀವನ ಸುಗಮವಾಗುತ್ತೆ ಅಂತ ಹೇಳ್ತಾರೆ. 3ನೇದಾಗಿ ಸಮ್ಯಕ್ ವಚನ, ಒಳ್ಳೆಯ ಮಾತುಗಳನ್ನ ಆಡಬೇಕು. ಈಗ ನಮ್ಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವದಲ್ಲಿ ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದಾರೆ ಅಂದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾರೆ. ಅದ್ರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಡ್ತಾ ಇದೀವಿ ಸಂವಿಧಾನದ ಬಗ್ಗೆ, ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ, ನನಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ. ಇದು ಆಗ್ಬಾರ್ದು. ನಮ್ಮ ಚಿಂತನೆಗಳನ್ನ, ಆಲೋಚನೆಗಳನ್ನ ವ್ಯಕ್ತಪಡಿಸೋದು ಭಾಷೆಯ ಮುಖಾಂತರ. ಆ ಭಾಷೆ ಅರ್ಥಪೂರ್ಣವಾಗಿರ್ಬೇಕು.
ಮತ್ತೆ ನಮ್ಮ ಭಾಷೆಯಿಂದ, ನಮ್ಮ ಮಾತುಗಳಿಂದ ಯಾರಿಗೂ ನೋವಾಗಬಾರದು. ನಮ್ಮ ಭಾಷೆಯಿಂದ ಅಥವಾ ನಮ್ಮ ಮಾತುಗಳು ಹೇಗಿರ್ಬೇಕಂದ್ರೆ ಸಂಬಂಧಗಳನ್ನ ಬೆಸೆಯುವಂತಾಗಿರ್ಬೇಕು ಅಂತ ಹೇಳ್ತಾರೆ ವಚನದಿಂದ. ಹಾಗೆ ಮುಂದುವರೆದು ಸಮ್ಯಕ್ ಜೀವನ ಅಂತ ಹೇಳ್ತಾರೆ. ಒಳ್ಳೆ ಜೀವನ ಏನು ಅಂತಂದ್ರೆ ಸೋಂಬರಿಯಾಗಿರಬಾರ್ದು, ಪ್ರತಿಯೊಬ್ರು ಕಷ್ಟಪಟ್ಟು ದುಡಿಬೇಕು, ತನ್ನ ಅನ್ನವನ್ನ ತಾನೇ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಸಮ್ಯಕ್ ಆಲೋಚನೆ, ಒಳ್ಳೆ ಆಲೋಚನೆಗಳನ್ನ ಹೊಂದಿರಬೇಕು. ಬುದ್ಧರ ಪ್ರಕಾರ ಒಳ್ಳೆ ಆಲೋಚನೆಯನ್ನ ಹೊಂದಿರುವಂತ ಮನುಷ್ಯ ಒಳ್ಳೆ ಗುರಿಯನ್ನು ಕೂಡ ಹೊಂದಿರ್ತಾರೆ ಅಂತ ಹೇಳ್ತಾರೆ. ಒಳ್ಳೆ ಆಲೋಚನೆ ಹೊಂದಿರಬೇಕು. ಹಾಗೆ ಸಮ್ಯಕ್ ಜ್ಞಾನ, ಒಳ್ಳೆ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸಮ್ಯಕ್ ಸಮಾಧಿ, ಕೊನೆಯದಾಗಿ ಸಮ್ಯಕ್ ಸಮಾಧಿ ಅಂತಂದ್ರೆ ನಮ್ಗೆ ಏಕಾಗ್ರತೆಯಿಂದ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಏಕಾಗ್ರ ಚಿತ್ತದಿಂದ ಒಂದನ್ನೇ ಫೋಕಸ್ ಮಾಡಿದಾಗ ನಮ್ಮ ಅಭಿವೃದ್ಧಿ ಸಾಧ್ಯ, ನಮ್ಮ ಗುರಿಯನ್ನ ತಲುಪಕ್ ಸಾಧ್ಯ ಅಂತ ಹೇಳಿ ಈ 8 ಮಾರ್ಗಗಳನ್ನ ನಮ್ಗೆ ಭಗವಾನ್ ಬುದ್ಧರು ನಮ್ಗೆ ಕೊಟ್ಟಿದ್ದಾರೆ. ಈ ಮಾರ್ಗಗಳ ಮುಖಾಂತರ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಜೀವಿ ಕೂಡ ತನ್ನ ಸುಖ ಜೀವನವನ್ನ ನಡೆಸಬಹುದು ಅಂತ ಈ ಮಾರ್ಗಗಳಂತ ಮುಖಾಂತರ ಹೇಳ್ಕೊಟ್ಟಿದ್ದಾರೆ ಸರ್. ಗೌತಮ ಬುದ್ಧರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದ ನಂತರ ಅವರು ತಮ್ಮ ರಾಜ್ಯ ಕಪಿಲವಸ್ತು ಏನಿತ್ತು ಆ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಇದನ್ನ ತಿಳಿದಂತಹ ಅವರ ತಂದೆ ಶುದ್ಧೋಧನ ಮಹಾರಾಜರು ತನ್ನ ಮಗ 6 ವರ್ಷಗಳ ನಂತರ ನನ್ನ ರಾಜ್ಯಕ್ಕೆ ಬರ್ತಾ ಇದ್ದಾನೆ, ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಸಂತೋಷದಿಂದ ಇಡೀ ರಾಜ್ಯವನ್ನ ದೀಪಗಳಿಂದ ಅಲಂಕಾರ ಮಾಡಿಸ್ತಾರೆ. ಸೊ ಇಲ್ಲಿಂದ ಪ್ರಾರಂಭವಾಯಿತು ದೀಪಾವಳಿ. ತದನಂತರದಲ್ಲಿ ದೇವನಾಂಪ್ರಿಯ ಅಶೋಕ ಅವ್ರು ಏನ್ ಮಾಡ್ತಾರೆ, ಈ ಒಂದು ದೀಪಾವಳಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿಸ್ತಾರೆ. ಆವತ್ತಿನ ಮೌರ್ಯ ಸಾಮ್ರಾಜ್ಯ, ಆವತ್ತಿನ ಮೌರ್ಯ ಸಾಮ್ರಾಜ್ಯ ಪ್ರಸಿದ್ಧ ದೊರೆಯಾದಂತಹ ಸಾಮ್ರಾಟ್ ಅಶೋಕರವರು ಇವರ ಕಾಲಘಟ್ಟದಲ್ಲಿ ದೀಪಾವಳಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲ್ಪಡುತ್ತೆ. ಹೇಗೆ ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದಂಗೆ 84,000 ವಿಹಾರಗಳನ್ನ ಸಾಮ್ರಾಟ್ ಅಶೋಕರು ಭಾರತದಾದ್ಯಂತ ಬೌದ್ಧ ವಿಹಾರಗಳನ್ನ ಕಟ್ಟಿಸ್ತಾರೆ. ಮತ್ತೆ ಸ್ತೂಪಗಳು, ಅದರಲ್ಲಿ ಬುದ್ಧರ ಅವಶೇಷಗಳು ಏನ್ ಹೇಳ್ತೀವಿ, ಧಾತುಗಳನ್ನ ಕೂಡ ಇಟ್ಟು ಕೊನೆಯದಾಗಿ ಎಲ್ಲಾ ವಿಹಾರಗಳು 84,000 ವಿಹಾರಗಳು ಕಂಪ್ಲೀಟ್ ಆದಾಗ ದೀಪ ದಾನೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ. ದೀಪ ದಾನೋತ್ಸವ ಅಂತಂದ್ರೆ ಏನು? ದೀಪಗಳನ್ನ ದಾನ ಮಾಡೋದು. ದೀಪಗಳನ್ನ ದಾನ ಮಾಡೋದ್ರಿಂದ ಯಾಕೆ ದಾನ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೆಳಕು ಹೋಗ್ಬೇಕು. ದೀಪ ಅಂದ್ರೆ ಏನು? ದೀಪ ಅಂದ್ರೆ ಬೆಳಕು ಅಂದ್ರೆ ಜ್ಞಾನದ ಸಂಕೇತ. ಸೊ ಈ ದೀಪಗಳನ್ನ ದಾನ ಮಾಡಿ ಅವತ್ತು ಎಲ್ಲ ವಿಹಾರಗಳು ಕಂಪ್ಲೀಟ್ ಆಗುತ್ತಲ್ಲ, ಆಗ ಒಂದು ಹಬ್ಬವನ್ನ ದೊಡ್ಡದಾಗಿ ಆಚರಣೆ ಮಾಡ್ತಾರೆ, ದೀಪ ದಾನೋತ್ಸವ ಅನ್ನೋ ಹೆಸರಿನಲ್ಲಿ. ಆಗ ಏನಾಗುತ್ತೆ, ಪ್ರತಿ ವರ್ಷ ಅದು ಆಚರಣೆ ಮಾಡ್ಕೊಳ್ತಾ ಬರ್ತಾರೆ ಎಲ್ಲ ದೇಶಾದ್ಯಂತ. ಆಗ ಸಾಮ್ರಾಟರ ಕಾಲದಲ್ಲಿ ಇದು ಇಡೀ ದೇಶ ಬುದ್ಧಮಯ ಆಗಿತ್ತು. ಅಶೋಕನ ನಂತರ ಬಂದಂತಹ ರಾಜರುಗಳು ಸರಿಯಾದ ಸಮರ್ಥರಾಗಿರೋದಿಲ್ಲ. ಹಾಗಾಗಿ ಬೌದ್ಧರ ಸಾಮ್ರಾಜ್ಯ ಅಥವಾ ಬೌದ್ಧ ಧರ್ಮ ನಶಿಸ್ತಾ ಬರ್ತಾ ಇರುತ್ತೆ. ನಮ್ಗೆಲ್ಲ ಗೊತ್ತಿದೆ. ಅದರಲ್ಲೂ ಬೌದ್ಧ ಧರ್ಮದ ಕೊನೆಯ ದೊರೆ ಬೃಹದೃತ ಮೌರ್ಯ ಅನ್ನೋರು. ಇವರ ಆಸ್ಥಾನದಲ್ಲಿ ಒಬ್ರು ಪುಷ್ಯಮಿತ್ರ ಶುಂಗ ಅಂತ ಒಬ್ರು ಮಂತ್ರಿ ಕೂಡ ಇರ್ತಾರೆ. ಇವರ ಒಂದು ದುರಾಡಳಿತಕ್ಕೆ ಅಥವಾ ಇವರ ಒಂದು ಕೆಟ್ಟ ಆಲೋಚನೆಗೆ ಬೃಹದೃತ ಮೌರ್ಯವರು ಬಲಿಯಾಗ್ತಾರೆ. ಇದು ನಮಗೆ ಇತಿಹಾಸ, ನೈಜವಾದ ಇತಿಹಾಸ ನಮಗೆ ಗೊತ್ತಿರೋ ಅಂತದ್ದು. ಇದು ಅವರನ್ನ ಅಂತ್ಯ ಕೊಲ್ತಾರೆ ಇವರು. ಪುಷ್ಯಮಿತ್ರ ಶುಂಗ ಮೋಸದಿಂದ ಕೊಲ್ತಾರೆ ಅವ್ರನ್ನ. ಕೊಂದು ಅವರ ಆಡಳಿತವನ್ನ ಇವ್ರು ಕಸ್ಕೊಳ್ತಾರೆ, ಮೋಸದಿಂದ ಕಸ್ಕೊಳ್ತಾರೆ ಪುಷ್ಯಮಿತ್ರ ಶುಂಗ. ಅಧಿಕಾರಕ್ಕೆ ಬರ್ತಾರೆ. ಆಗ ಅಧಿಕಾರಕ್ಕೆ ಬಂದಿದ ತಕ್ಷಣ ಹಲವಾರು ಆದೇಶಗಳನ್ನು ಹೊರಡಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಯಾವುದಂತಂದ್ರೆ ಬಿಕ್ಕು ತಲೆಗಳನ್ನ, ಬೌದ್ಧ ಬಿಕ್ಕು ತಲೆಗಳನ್ನ ಯಾರು ಕಡಿದು ತಗೊಂಡ್ಬರ್ತೀರೋ ಅವ್ರಿಗೆ 100 ವರಹಗಳನ್ನ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ, ಕೆಲವು ಜನಗಳು ಬೌದ್ಧರಲ್ಲದ ಜನಗಳು ಏನ್ ಮಾಡ್ತಾರೆ, ಬೌದ್ಧ ಬಿಕ್ಕುಗಳನ್ನ ಎಲ್ಲಿರ್ತಾರೋ ಅಲ್ಲಿ ಹಿಡಿದು ಅವ್ರ ತಲೆಗಳನ್ನ ಕಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ತುಂಬಾ ನಮ್ಮ ಬೌದ್ಧ ಬಿಕ್ಕುಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪ್ರಾಣಾಪಾಯದಿಂದ ತಪ್ಪಿಸ್ಕೊಳಕ್ಕೆ ಬೇರೆ ದೇಶಗಳಿಗೆ ಹೋಗ್ಬಿಡ್ತಾರೆ. ಬರ್ಮಾ ಆಗಿರ್ಬೋದು, ಶ್ರೀಲಂಕಾ, ಈಗಿನ ಶ್ರೀಲಂಕಾ, ಈ ದೇಶಗಳಿಗೆ ಓಡೋಗ್ತಾರೆ. ಸೊ ಇದಾದ ಮೇಲೆ ಈ ತರ ಬೌದ್ಧ ಧರ್ಮ ಅವನತಿ ಹೊಂದ್ಕೊಳ್ಳುತ್ತೆ. ಯಾಕಂದ್ರೆ ಬಿಕ್ಕುಗಳು ಅನ್ನೋದು ಜ್ಞಾನದ ಸಂಕೇತ. ಅವ್ರು ಗುರುಗಳಾಗಿರ್ತಾರೆ, ಸಾಮಾನ್ಯ ಜನಕ್ಕೆ ಜ್ಞಾನವನ್ನ ಕೊಡ್ತಾ ಇರ್ತಾರೆ. ಇವರು ಹೋದ್ಮೇಲೆ ನಮ್ಮ ಜನಕ್ಕೆ ಜ್ಞಾನ
ಜ್ಞಾನ ಪಡ್ಕೊಳ್ಳುವಂತ ದಾರಿ ತಪ್ಪೋಗುತ್ತೆ. ಹಂಗ ಅವನ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅವರ ಆಡಳಿತಗಳು ಪ್ರಾರಂಭ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ಇವರು ಸುಮತಿ ಭಾರ್ಗವ ಅನ್ನೋರ ವ್ಯಕ್ತಿಯ ಸಹಾಯದಿಂದ ಮನುಸ್ಮೃತಿಯನ್ನು ಕೂಡ ಏನು ಬರ್ಸ್ತಾರೆ. ಆ ಮನುಸ್ಮೃತಿಯ ಮುಖಾಂತರ ಒಂದು ಆಡಳಿತ ನಡ್ಸ್ಕೊಂಡ್ ಬರ್ತಾರೆ. ಆ ಮನುಸ್ಮೃತಿಯಲ್ಲಿ ಏನಿದೆ, ಆ ಮನುಸ್ಮೃತಿ ಏನ್ ಹೇಳುತ್ತೆ, ಸರ್ ಹಿಂಗೆ ಒಂದು ಸತ್ಯದ ರಾಜ್ಯ ತಾವ್ ಹೇಳ್ದಂಗೆನೇನೆ ಎಲ್ಲವರಿಗೂ ಒಂದು ಜ್ಞಾನದ ಸಂಕೇತ, ಇದೆ ಜ್ಞಾನದ ಸಂಕೇತ. ಅದೇ ಸುಮತಿ ಭಾರ್ಗವ ಅಂತಕ್ಕಂಥ ವ್ಯಕ್ತಿ ಆ ಮನುಸ್ಮೃತಿಯನ್ನ ಹುಟ್ಟಾಕ್ತಾರೆ ಅಂತ ತಾವ್ ಹೇಳ್ತಾ ಇದ್ದಾರೆ. ಅದ್ರೊಳಗಡೆ ಏನಿದೆ ಆ ಮನುಸ್ಮೃತಿ ಅಂತ ಏನು? ಸರ್, ಈಗ ಮುಖ್ಯವಾಗಿ ಮನುಸ್ಮೃತಿ ಅಂದ್ರೆ ವರ್ಣಾಶ್ರಮ ಪದ್ಧತಿ. ವರ್ಣಾಶ್ರಮ ಪದ್ಧತಿ ಅಂದ್ರೆ ಏನು? ಬ್ರಾಹ್ಮಣನೇ ಇಲ್ಲಿ ಏನು ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ. ನಾನ್ ಹೇಳಿದ್ದೆ ಎಲ್ಲಾ 3 ವರ್ಗದವರು ಕೇಳ್ಬೇಕು. ವರ್ಣಾಶ್ರಮ ಪದ್ಧತಿ ಅಂದ್ರೆ ನಮ್ಗೆ ಗೊತ್ತಿದೆ, ಬ್ರಾಹ್ಮಣ ಮೇಲೆ ಇರ್ತಾನೆ, ನೆಕ್ಸ್ಟ್ ಕ್ಷತ್ರಿಯ ಬರ್ತಾನೆ, ಏನು ದೇಶವನ್ನ ಪ್ರೊಟೆಕ್ಟ್ ಮಾಡೋರು ಕ್ಷತ್ರಿಯ. ನೆಕ್ಸ್ಟ್ ಯಾರು ವೈಶ್ಯರು ಬರ್ತಾರೆ, ವ್ಯಾಪಾರವನ್ನ ಮಾಡ್ಬೇಕು, ಇವ್ರು ವ್ಯಾಪಾರನೇ ಮಾಡ್ಬೇಕಂತಿರುತ್ತೆ. ನೆಕ್ಸ್ಟ್ 4ನೇ ವರ್ಗವಾಗಿ ಬರೋದು ಶೂದ್ರರು ಅಂತ. ಈ 3 ವರ್ಗಕ್ಕೆ ಸೇವೆ ಮಾಡೋನೆ ಶೂದ್ರ ವರ್ಗ. ಇವರು ಬರೀ ಸೇವೆ ಮಾಡೋ ಕೆಲಸ ಮಾತ್ರ ಮಾಡ್ಬೇಕು, ಬೀದಿಗಳನ್ನ ಕ್ಲೀನ್ ಮಾಡ್ಬೇಕು, ಈ ತರ ಕೆಲಸಗಳನ್ನ ಏನು ಆ ಒಂದು ಮನುಸ್ಮೃತಿಯಲ್ಲಿ ದಾಖಲಾತಿಯಾಗಿರುತ್ತೆ. ಹಾಗೆ ಹೆಣ್ಣಿಗೆ ಸಮಾನವಾದ ಅಧಿಕಾರ ಇರೋದಿಲ್ಲ. ಮತ್ತೆ ಶೂದ್ರರು ಯಾವುದೇ ರೀತಿಯಾದಂತಹ ಸ್ಟೇಟಸ್ ನ ಅನುಭವಿಸಕ್ ಬಿಡ್ತಾ ಇರ್ಲಿಲ್ಲ. ಒಂದು ವೇಳೆ ಅವ್ರು ಏನೇ ಈಗ ಏನು ಕೇಳಂಗಿರ್ಲಿಲ್ಲ, ಓದೋ ಹಾಗಿರ್ಲಿಲ್ಲ, ಓದಿದ್ರೆ ಅವ್ರ ನಾಲ್ಗೆನ್ ಕಡಿಬೇಕಂತಿದೆ, ಹೌದು, ಅಥವಾ ಕೇಳಿಸ್ಕೊಂಡ್ರೆ ಹೀಗೆ ಸೀಸಾವು ಹಾಕ್ಬೇಕು ಅಂತಿದೆ. ಹಲವಾರು ಕಟ್ಟುಪಾಡುಗಳ ಒಂದು ಸಂಕೇತನೇ ಮನುಸ್ಮೃತಿ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಮಾನತೆ ಇಲ್ಲ. ಆದ್ರೆ ಬುದ್ಧನ ಕಾಲದಲ್ಲಿ ಸಮಾನತೆ ಇತ್ತು. ಆಗ ಇವರ ಒಂದು ಕಾರ್ಯಗಳನ್ನ ಬುದ್ಧನ ಕಾಲದಲ್ಲಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ದಾನಗಳು ಬೇಕಾಗಿತ್ತು. ಆದ್ರೆ ಬುದ್ಧನ ಕಾಲದಲ್ಲಿ ಪ್ರತಿಯೊಬ್ಬರು ಸಮಾನರು, ಎಲ್ಲರೂ ದುಡಿದು ತಿನ್ಬೇಕಾಗಿತ್ತು. ಹಾಗಾಗಿ ಇವರ ಅಧಿಕಾರ ಅಲ್ಲಿ ನಡೆದಿಲ್ಲ. ಹೀಗಾಗಿ ಹುನ್ನಾರಗಳನ್ನ ಮಾಡ್ಕೊಳ್ತಾ ಬಂದು ಕೊನೆಗೆ ಹಿಂಗ್ ಮಾಡಿದ್ರು. ಇನ್ನೇನು ಬೌದ್ಧರ ಅವನತಿ ಆಗುತ್ತೆ. ಈಗ ನೆಕ್ಸ್ಟ್ ಕೆಲವು ಕೆಡ ಮಾತ್ರ ದೇಶದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೌದ್ಧ ರಾಜರು ಇರ್ತಾರೆ. ಬೌದ್ಧ ರಾಜರು ಅಂದ್ರೆ ನರಕಾಸುರ ಇರ್ಬೋದು, ಬಲಿಚಕ್ರವರ್ತಿ ಇರ್ಬೋದು, ಕೆಲವೊಂದು ಪ್ರಾಂತ್ಯಗಳನ್ನ ಆಳ್ತಾ ಇರ್ತಾರೆ. ಇನ್ನೇನು ಬೌದ್ಧ ಧರ್ಮ ಅವನತಿಯಲ್ಲಿ ಇರುತ್ತೆ. ಆದ್ರೂ ನಮ್ಮ ಮೂಲ ನಿವಾಸಿಗಳಾದಂತಹ ಬಲಿಚಕ್ರವರ್ತಿ, ನರಕಾಸುರ ಇವ್ರು ಇರ್ತಾರೆ. ಇವರನ್ನು ಕೂಡ ಕೊಲೆ ಮಾಡ್ಬೇಕು, ಹೇಗಾದ್ರೂ ಉಪಾಯ ಮಾಡಿ ಕೊಲೆ ಮಾಡ್ಬೇಕು, ಇವರಿಂದ ಕೂಡ ನಮ್ಗೆ ಉಳಿವಿಲ್ಲ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾರೆ. ಅದೆಲ್ಲ ಗೊತ್ತಿದೆ. ಈಗ ಯಾಕೆ ದೀಪಾವಳಿಯನ್ನ ಆಚರಣೆ ಮಾಡ್ತಾರೆ ಅಂತ ನಮ್ಗೆ ಹೇಳ್ತಾರೆ. ಅವರೇ ಹೇಳೋ ಕತೆ ಏನು, ನರಕಾಸುರ ಅಥವಾ ಬಲಿಚಕ್ರವರ್ತಿ ಅವನೊಬ್ಬ ಕ್ರೂರಿ, ಜನಗಳನ್ನ ಕ್ರೂರವಾಗಿ ನಡ್ಸ್ಕೊಳ್ತಿದ್ದ, ಹಾಗೆ ಹೀಗೆ ಅಂತ ಹೇಳಿ ಕತೆಗಳನ್ನ ಹೇಳ್ತಿದ್ದಾರೆ. ಇದೆಲ್ಲ ನಾವು ಕೇಳ್ಪಟ್ಕೊಂಡಿದೀವಿ. ಈಗ್ಲೂ ಕೂಡ ನಮ್ಮ ಜನ ಅದನ್ನೇ ಪ್ರಚಲಿತವಾಗಿ ಕೂಡ ಇದೆ. ಅವರೇ ಹೇಳೋ ಹಾಗೆ ಬಲಿಚಕ್ರವರ್ತಿ ಕ್ರೂರಿ ಅಂತ ಹೇಳ್ತಾರೆ. ಸೊ ಅವನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ವಾಮನ ಅವತಾರ ಎತ್ತಿ ಬರ್ತಾನೆ. ಬಂದು 3 ಹೆಜ್ಜೆ ಜಾಗನ್ ಕೇಳ್ತಾನೆ. ಯಾರತ್ರ? ಬಲಿಚಕ್ರವರ್ತಿನ ಅಂತ ಕೇಳ್ತಾರೆ. ಆಗ 3 ಹೆಜ್ಜೆ ಜಾಗವನ್ನ ಕೊಡಕ್ ಒಪ್ಕೊಂಡಂತ ಬಲಿಚಕ್ರವರ್ತಿ ಒಪ್ಕೊಳ್ತಾರೆ. ಆಗ ವಾಮನ ಅವತಾರದಲ್ಲಿದ್ದಂಥವರು 1 ಹೆಜ್ಜೆ ಆಕಾಶಕ್ಕೆ, ಇನ್ನೊಂದು ಹೆಜ್ಜೆ ಭೂಮಿಗೆ ಇಡ್ತಾರೆ. ಇನ್ 3ನೇ ಏನು ಆಕಾಶಕ್ಕೆ 1 ಹೆಜ್ಜೆ ಇಡ್ತಾರೆ, ಮುಗೀತು, ಆಕಾಶ ಪೂರ್ತಿ ಕವರ್ ಆಗುತ್ತೆ ಅಂತ ಹೇಳ್ತಾರೆ, ಏನು ವೈದಿಕ ಧರ್ಮ. ಅಂಡ್ 2ನೇ ಹೆಜ್ಜೆ ಭೂಮಿಗೆ ಇಡ್ತಾರೆ. ಆಗ ಇಡೀ ಭೂಮಂಡಲನೇ ಕವರ್ ಆಗುತ್ತೆ ಅಂತ ಹೇಳ್ತಾರೆ. ಆಕ್ರಮಿಸ್ಕೊಳ್ತಾರೆ ಹೆಜ್ಜೆ ಇಡೋದ್ರ ಮುಖಾಂತರ ಹೇಳ್ತಾರೆ. ಇನ್ನ 3ನೇ ಹೆಜ್ಜೆ ಎಲ್ಲಿ ಇಡೋದು ಅಂತ ಕೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾರಂತೆ, ನನ್ ತಲೆ ಮೇಲೆ ಇಡಿ ಅಂತ. ಆಗ ತಲೆ ಮೇಲೆ ಇಟ್ಟು ಪಾತಾಳ ತಳ್ಳಿ ಕೊಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಇತಿಹಾಸನ ಅಥವಾ ಪುರಾಣ? ಇದು ನಾನು ಇತಿಹಾಸ ಅಂತ ಹೇಳಲ್ಲ, ಇದು ಒಂದು ಕಟ್ಟು ಕತೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಇದೇನಾದ್ರೂ ದಾಖಲೆಗಳೇನಾದ್ರು ಇದೆಯಲ್ಲ, ಈಗ ತಾವು ಹೇಳ್ದಂಗೆ 3 ಹೆಜ್ಜೆ ವಿಚಾರ ಹೇಳ್ದಂಗೆ ಇದು ಇತಿಹಾಸ ಆದ್ರೆ ದಾಖಲೆ ಇರ್ಬೇಕು. ಏನು ದಾಖಲೆ ಏನಾದ್ರು ಇದೆಯಾ? ಇಲ್ಲ ಸರ್, ಯಾವುದೇ ರೀತಿಯಾದ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು? ಕಾಲ್ಪನಿಕ ಕತೆ. ವೈದಿಕ ಧರ್ಮ ಇದು ಯಾಕೆ ಈ ಒಂದು ಇದನ್ನ ಸೃಷ್ಟಿ ಮಾಡಿದ್ರು, ಅವರ ಪ್ರಯೋಜನ ಏನು? ಹೌದು, ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ ಅವರ ಒಂದು ಏನು ಅವರ ಆಚಾರ ವಿಚಾರಗಳು, ಅವರದ್ದು ಒಂದು ಬದುಕನ್ನ ಕಟ್ಕೋಬೇಕಲ್ವಾ. ಅವರು ಯಾವುದೇ ಕಷ್ಟ ಪಡೆದಿರಾ ಅವ್ರ ಜೀವನ ನಡೆಸ್ಬೇಕಂತಂದ್ರೆ ಇಂಥ ಕಟ್ಟುಕತೆಗಳನ್ನ ಕಟ್ಟಬೇಕು, ಜನಗಳಲ್ಲಿ ಮಾನಸಿಕವಾಗಿ ಅವರನ್ನ ಗುಲಾಮಗಿರಿಯನ್ನಾಗಿ ಮಾಡ್ಕೋಬೇಕು ಅಂತ ಅವ್ರೇನ್ ಮಾಡ್ತಾರೆ, ಈ ಕಟ್ಟುಕತೆಗಳನ್ನ ಕಟ್ಟ ವೈದಿಕ ಧರ್ಮದವರು. ಈಗ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋ ಅಂತ ವಿಚಾರ. ಯಾಕೆ ಅಂತಂದ್ರೆ ಯೋಚನೆ ಅಂದ್ರೆ ಎಂತದ್ದು? ವೈಜ್ಞಾನಿಕ ಯೋಚನೆ, ಪ್ರಾಯೋಗಿಕ ಯೋಚನೆ.
ಇವ್ರು ಹೇಳಿದಂಗೆ ನಾವು ಇವ್ರ ಮಾತಿಗೆ ಬರೋಣ. ಏನಂತಂದ್ರೆ 3 ಹೆಜ್ಜೆ ಕೆಳದಂತ ವಾಮನ ವಾಮನ 1 ಹೆಜ್ಜೆ ಆಕಾಶಕ್ಕೆ, ಅಂದ್ರೆ ಬಾಲಕನ ಅವತಾರದಲ್ಲಿ ಬಂದ ಅಂತ ಹೇಳ್ತಾರೆ. ನಮಗ್ ಗೊತ್ತಿಲ್ಲ ಇದು, ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ನಾವೀಗ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಬೇಕಾಗುತ್ತೆ. 1 ಹೆಜ್ಜೆ ಆಕಾಶಕ್ಕೆ ಇರಕ್ ಸಾಧ್ಯನಾ? ನಾವ್ ಯೋಚನೆ ಮಾಡ್ಬೇಕಾಗಿದೆ. ನಾವು ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಒಪ್ಕೊಂಡಂತೇನೆ. 2ನೇ ಹೆಜ್ಜೆ ಭೂಮಿ ಮೇಲೆ ಇಟ್ಟ ಅಂತ ಹೇಳ್ತಾರೆ, ಇಡೀ ಭೂಮಂಡಲನೇ ಆವರಿಸ್ಕೊಳ್ತು ಅಂತಾರೆ. 3ನೇ ಹೆಜ್ಜೆ ಬಲಿಚಕ್ರವರ್ತಿನ ಕೇಳ್ತಾರೆ ಎಲ್ಲಿ ಇಡ್ಬೇಕಂದಾಗ ತಲೆ ಮೇಲೆ ಇಡ್ಬೇಕು ಅಂತ ಹೇಳ್ತಾರೆ, ಅಂತ ಹೇಳ್ತಾರೆ ಬಲಿಚಕ್ರವರ್ತಿ. ನಿಜವಾಗ್ಲೂ ಯೋಚನೆ ಮಾಡ್ಬೇಕು ನನ್ನ ಬಂಧುಗಳು, ನನ್ನ ಮೂಲ ನಿವಾಸಿಗಳು, SC/ST, ನಮ್ಮ OBC ಜನಾಂಗದವರು ಪ್ರಾಯೋಗಿಕವಾಗಿ ಯೋಚನೆ ಮಾಡ್ಬೇಕು. ಒಂದು ವೇಳೆ ಬಲಿ ಚಕ್ರವರ್ತಿ ನಿಜವಾಗ್ಲೂ ಒಬ್ಬ ಕ್ರೂರಿಯಾಗಿದ್ದರೆ, ಒಬ್ಬ ಅನಾಗರಿಕ ಆಗಿದ್ರೆ ತನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಿದ್ನ? ತನ್ನ ಭೂಮಂಡಲವನ್ನು ಆಕ್ರಮಿಸ್ಕೊಂಡನ್ನ ಕೊಂದಾಗ್ತಿದ್ದ ಅಲ್ವಾ? ತಲೆನೇ ಯಾಕೆ ಕೊಡ್ತಿದ್ದ? ಆಕಾಶನೇ ಆತಂದಾಗಿರ್ತದೆ, ಅಲ್ವಾ? ಭೂಮಂಡಲನೂ ಆತಂದೇ ಆಗಿರ್ತದೆ. ಹೌದು, ತಲೆ ಮೇಲೆ ಇಡೋಂತ ಅವಶ್ಯಕತೆ ಇಲ್ಲ. ಅವರೇ ಹೇಳ್ತಾರೆ. ಹಾಗಾದ್ರೆ ಒಬ್ಬ ಬಲಿ ಚಕ್ರವರ್ತಿ ನಾವ್ ಏನ್ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ, ಬಲಿ ಚಕ್ರವರ್ತಿ ಒಬ್ಬ ದಾನವ ಆಗಿದ್ದ, ದಾನಶೂರನಾಗಿದ್ದ, ಒಬ್ಬ ಪರಾಕ್ರಮಿ ರಾಜನಾಗಿದ್ದ ಅಂತ ನಾವು ಕನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವನು ಕೇಳಿದ ತಕ್ಷಣ ತನ್ನ ತಲೆ ಮೇಲೆ ಇಡು, ಅವ್ರ ಕ್ವಶನ್ ನಾನು ಬರ್ತಾ ಇದ್ದೀನಿ. ಅವ್ರು ಹೇಳಿದ ಒಂದು ಏನೋ ಕಥೆನನ್ನ ನಾನು ಹೇಳ್ತಾ ಇದ್ದೀನಿ, ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡೋ ರೀತಿ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಅವ್ರು ಮಾಡ್ತಾ ಇರ್ಲಿಲ್ಲ. ಅವರು ದಾನವಂತರಾಗಿದ್ರು, ಅವರು ದುರಾಡಳಿತ ಆಗಿರ್ಲಿಲ್ಲ, ಒಬ್ಬ ಕ್ರೂರಿ ಆಗಿರ್ಲಿಲ್ಲ. ಅದರ ಬದಲಾಗಿ ಅವರು ಪ್ರೀತಿಯಿಂದ ಮೈತ್ರಿಯುತವಾದಂತಹ ಜೀವನ ಮಾಡ್ತಾ ಇದ್ರು, ಎಲ್ಲರಿಗೂ ದಾನ ಕೊಡ್ತಿದ್ರು ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋದಾದ್ರೆ, ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 3214 ಕಿಲೋಮೀಟರ್ ಇದೆ. ಎಲ್ಲಿಂದ? ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ. ಮತ್ತೆ ಈ ಒಂದು ಗುಜರಾತ್ ಇಂದ ಅರುಣಾಚಲ ಪ್ರದೇಶ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು 2933 ಕಿಲೋಮೀಟರ್ ಇದೆ. ಈ ಬಾಲಕ ಏನು ವಾಮನ, ಬಾಲಕ ಅಂದ್ರೆ ಎಷ್ಟು ಇರ್ತಾನೆ? ನಮ್ಮ ಮನೆಗಳೆಲ್ಲ ಓಡಾಡೋ 6 ವರ್ಷ ಅಲ್ವಾ? 5 ವರ್ಷನೇ ತಗೊಳ್ಳೋಣ. ಅವನ ಹೆಜ್ಜೆ ಎಷ್ಟು ಹೋಗುತ್ತೆ? ಒಂದು 5ರಿಂದ 2-3 ಅಲ್ವಾ? ಇಲ್ಲಿಂದ ಒಂದಷ್ಟು ದೂರ, ಒಂದು 4 ಅಡಿ ಅಂತ ಇಟ್ಕೊಳ್ಳೋಣ. ಆಗಿನ ಕಾಲದಲ್ಲಿ ತುಂಬಾ ಉದ್ದ ಇದ್ರು, ಬಲಿಷ್ಠವಾಗಿದ್ರು ಅಂತ ಹೇಳ್ತಾರ. ಅಥವಾ ಯುವಕನೇ ತಗೊಳ್ಳೋಣ, ಎಷ್ಟು ಹೆಜ್ಜೆ ಮುಂದೆ ಹೋಗೋಕ್ ಸಾಧ್ಯ? 1 ಕಿಲೋಮೀಟರ್ ಹೋಗ್ಬೋದಾ? ಇಲ್ಲ, ಸಾಧ್ಯ ಇಲ್ಲ. ಆದ್ರೂ ಇನ್ನೊಂದು ಹೆಜ್ಜೆ ಹೋಗಿ ನಾವು ಯೋಚನೆ ಮಾಡೋದು ಸಾಧ್ಯ ಇಲ್ಲ. ಇಷ್ಟು ಅಗಲ, ಇಷ್ಟು ವಿಶಾಲವಾದಂತ ಭೂಮಿ. ಆಗ ಇನ್ನೂ ವಿಶಾಲವಾಗಿತ್ತು ಭಾರತ ದೇಶ, ಜಂಬೂದ್ವೀಪ. ಸಾಧ್ಯನಾ? ಹೇಗೆ ಸಾಧ್ಯ? ಓಕೆ, ಆಗ ಸಾಧ್ಯ ಆದ್ರೆ ಈಗ ಯಾಕೆ ಸಾಧ್ಯ ಆಗುತ್ತಿಲ್ಲ? ಇದನ್ನ ನಾವು ಬಹುಜನ ಯೋಚನೆ ಮಾಡ್ಬೇಕಾಗಿರುವಂತದ್ದು. ಸೊ ಇದರಿಂದ ನಾವೇನ್ ತಿಳ್ಕೊಬೇಕು? ಇದು ಒಂದು ಕಟ್ಟು ಕತೆ, ಕಾಲ್ಪನಿಕ ಕತೆ. ನಮ್ಮ ಜನಗಳನ್ನ ಮಾನಸಿಕ ಗುಲಾಮರಾಗಿ ಮಾಡ್ಕೊಳ್ಳೋದಕ್ಕೆ ಇವರು ನಡೆಸಿದಂತ ಹುನ್ನಾರ ಅಂತ ಹೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು ಸರ್. ಇದ್ರಲ್ಲಿ ಯಾವುದೇ ಒಂದು ವೈಜ್ಞಾನಿಕತೆ ಇಲ್ಲ. ನಮ್ಮ ಬಹುಜನ ಇದನ್ನೇ ಯೋಚನೆ ಮಾಡ್ಬೇಕಾಗಿರೋದು. ಮತ್ತೆ ಯೋಚನೆ ಮಾಡ್ಲಿಲ್ಲ, ತಿಳ್ಕೊಂಡಿಲ್ಲ ಅಂದ್ರೆ ವಿದ್ಯೆ ಯಾಕೆ ಪಡ್ಕೋಬೇಕು? ವಿದ್ಯೆ ಪಡ್ಕೊಂಡ ಮೇಲೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋದು ಕಲ್ತ್ಕೋಬೇಕು ಸರ್. ಸೊ ಹಾಗಾಗಿ ಏನು ಬಲಿ ಚಕ್ರವರ್ತಿನ ಬಲಿ ಕೊಳ್ತಾರೆ, ಆ ಕೊಂದು ಏನು ಆ ಸಡಗರವನ್ನ ಆಚರಣೆ ಮಾಡ್ತಾರೆ. ಸಿಡಿಮದ್ದು ಏನು ಈಗಿನ ಪಟಾಕಿ ಸಿಡಿಮದ್ದನ್ನ ಸಿಡಿಸೋದ್ರ ಮುಖಾಂತರ ದೀಪಾವಳಿ ಏನು ಯಥವತ್ತಾಗಿ ನಮ್ಮ ದೀಪಾವಳಿಯನ್ನ ಅವರು ಅಳವಡಿಸ್ಕೊಳ್ತಾರೆ. ತಿರ್ಚೋದು ಹೇಗೆ? ಸಿಡಿಮದ್ದನ್ನ ಸಿಡಿಸೋದ್ರ ಮುಖಾಂತರ ನಮ್ಮ ಹಬ್ಬವನ್ನ ತಿರ್ಚ್ಕೊಳ್ತಾರೆ ಅವರು. ಸೊ ಅದರ ಪ್ರೆಸೆಂಟ್ ಪರಿಣಾಮ ಈಗಿನ ಪಟಾಕಿ ಇವತ್ತಿನ ದೀಪಾವಳಿ, ಬೆಳಕಿನ ಹಬ್ಬ ಅಂತ ನಾವು ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಗೊತ್ತಿದೆ, ನಮ್ಮನ್ನ ಗುಲಾಮರಾಗಿ ಮಾಡ್ಕೊಳಕ್ಕೆ, ಅವರ ಒಂದು ಅಸ್ತಿತ್ವವನ್ನ ಉಳಿಸ್ಕೊಳಕಂತ ನಾವು ಹೇಳ್ಬೋದು ಬಂಧುಗಳೇ. ಇನ್ನು ಇದರ ಪರಿಣಾಮ ಏನಾಗಿದೆ? ಪ್ರೆಸೆಂಟ್ ಏನಾಗಿದೆ? ನಮ್ಮ ಮೂಲ ನಿವಾಸಿಗಳು ಏನ್ ಮಾಡ್ತಿದ್ದಾರೆ? ಎಜುಕೇಟೆಡ್ ಆದಂತವ್ರು, ವಿದ್ಯೆಯನ್ನು ಪಡ್ಕೊಂಡವರು ಸಾಮಾನ್ಯ ಜನವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ವಿದ್ಯಾವಂತರಾಗಿರೋರು ಏನು ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದಾರೆ, ಉದ್ಯೋಗವನ್ನು ಪಡ್ಕೊಳ್ತಿದ್ದಾರೆ, ಸಾಮಾಜಿಕ ಒಂದು ಕಳಕಳಿಯನ್ನ ಹೊಂದಬೇಕಾದಂತವರು ರಾಜಕೀಯ ಅಧಿಕಾರಗಳನ್ನು ಕೂಡ ಪಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ಪಡ್ಕೊಂಡು ಮತ್ತೆ ಅದೇ ಮೌಢ್ಯತೆಗೆ ಬಿದ್ದಿದ್ದಾರೆ. ಮತ್ತೆ ಇನ್ನು ಪಾಪ ವಿದ್ಯೆನೇ ಇದ್ದಿದ್ದಂತ ಸಾಮಾನ್ಯ ಜನಗಳಿಗೆ ಏನು ಗೊತ್ತಿಲ್ಲ, ಕತ್ತಲ ಕಡೆ ನುಗ್ತಾ ಇದ್ದಾರೆ. ಹಾಗಾದ್ರೆ ಇವ್ರಿಗೆ ವಿದ್ಯೆ ಯಾಕೆ ಬೇಕು? ವಿದ್ಯೆ ಅಂದ್ರೆ ಅದಕ್ಕೆ
ಒಂದು ಮಹತ್ವ ಮಹತ್ವ ಇದೆ ಅಲ್ವಾ. ಬಾಬಾ ಸಾಹೇಬ್ರು ಹೇಳಿದಾರಲ್ಲ, ವಿದ್ಯೆ ಎಜುಕೇಶನ್ ಅನ್ನೋದು ಒಂದು ಹುಲಿ ಹಾಲಿದ್ದಂಗೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ. ಸೊ ಅದ್ರ ಅರ್ಥ ಏನು? ಒಂದು ನಿಜಾಂಶವನ್ನ ತಿಳ್ಕೋಬೇಕು, ವಾಸ್ತವತೆಯನ್ನ ತಿಳ್ಕೋಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು, ಅದೇ ಗರ್ಜನೆ. ಸುಮ್ನೆ ಒಪ್ಕೊಳ್ಳೋದು ಅದು ಮೌಢ್ಯತೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಪ್ರೆಸೆಂಟ್ ನಮ್ಮದನ್ನ ಒಪ್ಕೋಬೇಕು, ನಮ್ಮದಲ್ಲದನ್ನ ಬಿಡ್ಬೇಕು. ಯಾವುದು ನಮ್ಮದಾಗಾದ್ರೆ? ಇಲ್ಲಿ ನೈತಿಕ ಆಧಾರ ನಮ್ಮದು ಯಾವುದು ಅಂತಂದ್ರೆ ನೈತಿಕ ಆಧಾರ, ನಿಸರ್ಗಕ್ಕೆ ಹತ್ತಿರವಾದಂಥದ್ದು ಅಂದ್ರೆ ವೈಜ್ಞಾನಿಕವಾದ ಚಿಂತನೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥದ್ದು, ಸತ್ಯ. ನಮ್ಮದಲ್ಲದ್ದು ಇದು ನಮ್ಮದು ಯಾವುದು? ನಮ್ಮದಾದಂಥವು. ನಮ್ಮದಲ್ಲದ್ದು ಯಾವುದು? ಅವೈಜ್ಞಾನಿಕತೆ, ಅನೈತಿಕತೆ, ಸುಳ್ಳು. ಇದನ್ನ ಬಿಡ್ಬೇಕು ಅಂತ ಹೇಳ್ತಾರೆ. ತಾವು ಹೇಳೋ ಪ್ರಕಾರ ಇವತ್ತು ಸತ್ಯಕ್ಕೂ ಮತ್ತು ಸುಳ್ಳಿಗೆ ಸಂಘರ್ಷ ನಡೀತಾ ಇದೆ. ಹೌದು, ಸತ್ಯ ಮತ್ತು ಸುಳ್ಳಿಗೆ ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷ ಯಾವ ಹಂತಕ್ಕೆ ಹೋಗ್ತದೆ ಅಂತಕ್ಕಂಥದ್ದನ್ನ ತಮ್ಗೇನಾದ್ರು ಅದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ಸತ್ಯಕ್ಕೆ ಬೆಲೆ ಇಲ್ದಿದ್ದಂತಾಗಿದೆ. ಯಾಕಂದ್ರೆ ಅಗೇನ್ ಇದು ಕಾರಣ ಮೌಢ್ಯತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಒಗ್ಗಟ್ಟಿಲ್ದೇ ಇರೋದೇ ಕಾರಣ. ಸಾವಿರಾರು ವರ್ಷಗಳಿಂದ ಬಂದಿರುತ್ತೆ. ಹೌದು. ಮತ್ತೆ ಇದು ಕೊನೆಗೆ ಏನಾಗುತ್ತಂದ್ರೆ, ಹಿಂದೆ ಏನಿತ್ತು ವರ್ಣಾಶ್ರಮ ಪದ್ಧತಿ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಮೌಢ್ಯತೆಯನ್ನು ಒಪ್ಕೊಳ್ತಿದೀವಿ. ಅವ್ರು ಏನ್ ಹೇಳಿದ್ರು ಎಸ್ ಅಂತ ಒಪ್ಕೊಳ್ತಿದೀವಿ. ಭಯ ಪಡ್ತಾ ಇದ್ದಾರೆ ನಮ್ಮ ಜನ. ಭಯ ಪಡೋದು ಬಿಡ್ಬೇಕು. ಯಾಕೆ ಪಡ್ಬೇಕು? ಯಾಕಂದ್ರೆ ನಮ್ಮ ಜನಾಂಗ ಸ್ವಾಭಿಮಾನದ ಸಂಕೇತ. ಸ್ವಾಭಿಮಾನ ನಮ್ಮ ರಕ್ತದಲ್ಲೇ ಇರೋವಾಗ ಯಾಕೆ ಭಯ ಪಡ್ಬೇಕು? ಮೌಢ್ಯತೆಯನ್ನ ನಾವು ಹೋಗ್ಲಾಡ್ಸ್ಬೇಕು. ಸತ್ಯವನ್ನ ಸತ್ಯ ಅಂತ ಒಪ್ಕೊಳ್ಬೇಕು. ನಮ್ ಬಾಬಾ ಸಾಹೇಬ್ರು ಹೇಳ್ತಾರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಇದರ ಅರ್ಥ, ನಮ್ಮ ಪೂರ್ವಿಕರ ಇತಿಹಾಸವನ್ನ ನಾವು ಅತಿ ಹೆಚ್ಚಾಗಿ ತಿಳ್ಕೋಬೇಕು. ತಿಳ್ಕೊಳ್ಳೋದ್ರ ಜೊತೆಗೆ ಹಾಗೆ ಇಟ್ಕೋಬೇಕಾ ನಮ್ ಜೊತೆ? ಇಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಬಂಧು ಮಿತ್ರರಿಗೆ ಆ ಇತಿಹಾಸವನ್ನ ಹೇಳಿ ಅವೇರ್ನೆಸ್ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ಇದರ ಮುಖಾಂತರ ಬಾಬಾ ಸಾಹೇಬರ ಕನಸು ಏನಾಗಿತ್ತು? ಪ್ರಬುದ್ಧ ಭಾರತ. ಅವ್ರ ಕೊನೆ ಕ್ಷಣಗಳಲ್ಲಿ ಹೇಳ್ತಾರೆ, ನನ್ನ ಜನ ಭಾರತದಲ್ಲಿ ಏನು ಬೌದ್ಧ ಧರ್ಮ ಸ್ಥಾಪನೆ ಮಾಡಕ್ಕೆ ಯಾವ ತ್ಯಾಗ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ತನ್ನ ಜನಗಳ ಮೇಲೆ. ಬಟ್ ನಾವ್ ಇದನ್ನ ಮಾಡ್ತಾ ಇದೀವಾ ಅನ್ನೋದು ಕ್ವಶನ್ ನಾವೇ ಹಾಕೋಬೇಕು, ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿವರೆಗೂ ಅದು ಉತ್ತರ ಸಿಗ್ಲಿಲ್ಲ. ಸಿಗ್ಲಿಲ್ಲ. ನಮಗೆ ಅಕ್ಷರ ಇರ್ಲಿಲ್ಲ, ವಿದ್ಯಾಭ್ಯಾಸ ಇರ್ಲಿಲ್ಲ, ನಮ್ಮ ಹತ್ರ ಭೂಮಿ ಇರ್ಲಿಲ್ಲ, ಮಾಡೋ ಕೆಲಸ ಇಲ್ಲ. ನಮ್ಮನ್ನ ಅತ್ಯಂತ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣ್ತಾ ಇದ್ರು. ಏನು ವರ್ಣಾಶ್ರಮ ಪದ್ಧತಿ ಬಂದಾದ ಮೇಲೆ, ಬೋಧರಾಜ ಅಂತ್ಯ ಆಗಿ ವರ್ಣಾಶ್ರಮ ಪದ್ಧತಿ ಬಂದಾದ್ಮೇಲೆ ನಮ್ಮನ್ನ ನಾಯಿ ನರಿಗಳಿಗಿಂತ ಕೀಳಾಗಿ ಕಾಣ್ತಾ ಇರ್ತಕ್ಕಂಥ ಈ ಜನ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಇಡೀ ಪರಿಶ್ರಮ, ಇಡೀ ತನ್ನ ಬದುಕನ್ನೇ ತ್ಯಾಗ ಮಾಡಿ ನಮ್ಗೆಲ್ಲವನ್ನೂ ಕೊಟ್ರು. ಸಂವಿಧಾನ ಬರೆಯೋದ್ರ ಮುಖಾಂತರ ನಮ್ಗೆಲ್ಲವನ್ನೂ ಕೊಟ್ರು. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮವನ್ನ ಬಗ್ಗೆ ತುಂಬಾ ಆಳವಾಗಿ ಅವರು ಅಧ್ಯಯನವನ್ನ ಮಾಡಿದ್ರು. ಅವರು ಈಗ ಧಮ್ಮವನ್ನ ಸ್ವೀಕಾರ ಮಾಡಿ 69 ವರ್ಷಗಳು ಕಳೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮ ಸ್ವೀಕಾರ ಮಾಡಿ 69 ಕಳೆದಿದೆ. 69 ವರ್ಷಗಳು ಕಳೆದಾದ್ರೂ ಕೂಡ ನಮ್ಮ ಜನಕ್ಕೊಂದು ಸಂದೇಶವನ್ನ ಕೊಟ್ಟಿದ್ರು. ಈಗ ನಮ್ಮ ಜನ ಏನು ಈ ತುಳಿತಕ್ಕೊಳಪಟ್ಟಂತ ಜನ ಎಲ್ಲವೂ ಬಾಬಾ ಸಾಹೇಬ್ರ ಹೋರಾಟದ ಪರಿಶ್ರಮ ಎಲ್ಲವೂ ಕೂಡ ಪಡ್ಕೊಂಡಿದ್ದಾರೆ. ಅಥವಾ ನೌಕರಿ ಇರ್ಬೋದು, ಅಥವಾ ವಿದ್ಯಾಭ್ಯಾಸ ಇರ್ಬೋದು, ಭೂಮಿ ಎಲ್ಲವೂ ಪಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತಿದೆಯಲ್ಲ, ಏನೋ ಪ್ರಬುದ್ಧ ಭಾರತವನ್ನ ಆಗ್ಬೇಕು ಇದು ಅಂತಕ್ಕಂಥ ಹೇಳಿ ಅವರು ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಲಕ್ಷಾಂತರ ಜನರೊಂದಿಗೆ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನ ಅನೇಕ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನು ಬದಿಗೊತ್ತಿ ಬೌದ್ಧ ಧರ್ಮವನ್ನು ಸ್ವೀಕಾರ 69 ವರ್ಷಗಳು ಕಳೀತಾರೆ. ಆದ್ರೆ ಈ ಜನ ಅಂಬೇಡ್ಕರ್ ಅವನ್ನ ವೈಭವೀಕರಿಸಿದಂತ ಜನ, ಅಂಬೇಡ್ಕರ್ ಅವರ ವಾರಸುದಾರ ಅಂತ ಹೇಳುವಂತ ಜನ, ಅಂಬೇಡ್ಕರ್ ಅವರ ಏನು ಒಂದು ಫಲಾನುಭವಿಗಳಾಗಿರ್ತಕ್ಕಂಥ ನನ್ನ ಫಲಾನುಭವಿಗಳು ಅಂತ ನಾನು ಹೇಳಕ್ ಬಯಸ್ತೇನೆ. ಆ ಜನ ಯಾಕೆ 69 ವರ್ಷ ಈ ಧರ್ಮ ಯಾಕೆ ಇದಾಗಲಿಲ್ಲ? ಇವತ್ತಿಗೂ ಸಹ ಈ ಬಾಯಲ್ಲಿ ಹೇಳ್ತಾರೆ, ಏನನ್ನ ಹೇಳ್ತಾರೆ, ಮನೆಯಲ್ಲಿ ಬಾಯಲ್ಲಿ ಬುದ್ಧ, ಮನೆಯಲ್ಲಿ ಗಣಪತಿ ಅಂತ ಹೇಳ್ತಾರೆ. ಯಾಕೆ ಈ ಒಂದು ಇದಕ್ಕೆ ಯಾಕೆ ಆಗ್ತಾ ಇದೆ? ಯಾಕೆ ಇದೇನ್ ಮೇಡಮ್ ಅವರೇ ತಮ್ಮ ದೃಷ್ಟಿಕೋನದಲ್ಲಿ? ಎಸ್ ಸರ್, ನೀವ್ ಹೇಳ್ತಾ ಇರೋ ಸತ್ಯ. ಈಗ ಬಾಬಾ ಸಾಹೇಬ್ರು ದೀಕ್ಷೆ ತನ್ನ ಮನೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಏನು ಬೌದ್ಧ ಮತಾಂತರನೂ ಅಂತ ಹೇಳಕ್ ಇಷ್ಟಪಡಲ್ಲ ನಾನು. ಮತಾಂತರ ಅಂತಂದ್ರೆ ಒಂದು ಧರ್ಮದಿಂದ ಇನ್ನೊಂದ್ ಧರ್ಮಕ್ಕೆ ಹೋಗೋದು, ಒಂದ್ ಧರ್ಮ ಯಾವ್ದೋ ಧರ್ಮ ಇಷ್ಟ ಆಗಿರಲ್ಲ, ಇನ್ನೊಂದ್ ಧರ್ಮಕ್ಕೆ ಹೋಗೋದನ್ನ ಮತಾಂತರ ಅಂತ ಹೇಳ್ತೀವಿ. ಆದ್ರೆ ಬಾಬಾ ಸಾಹೇಬರು ಮತಾಂತರ ಆಗ್ಲಿಲ್ಲ. ಅವರು ತನ್ನ ಮನೆಗೆ ಹಿಂದಿರುಗಿದ್ರು, ತನ್ನ ಧರ್ಮಕ್ಕೆ ಹಿಂದಿರುಗಿದ್ರು ಅಂತ ಹೇಳಕ್ ಮೂಲ ಧರ್ಮಕ್ಕೆ. ಹೌದು, ತನ್ನ ಮೂಲ ಧರ್ಮಕ್ಕೆ, ತನ್ನ ಮನೆಗೆ ಹಿಂದಿರುಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ.
ಯಾಕಂದ್ರೆ ತುಂಬಾ ಚೆನ್ನಾಗಿ ಸಂವಿಧಾನ ಗೊತ್ತಿದೆ, ಆದ್ರೂ ಕೂಡ ನಮ್ಮ ತಲೆ ಮೇಲೆ ನಿಮ್ಗೆ ಮಾತ್ರ ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ಗೂಬೆ ಕುಡಿಸ್ತಾ ಇದ್ದಾರೆ. ಎಲ್ಲರಿಗೂ ರಿಸರ್ವೇಶನ್ ಇದೆ ಸರ್, ಎಲ್ಲರಿಗೂ ಗೊತ್ತಿದ್ದ ಅಂತದ್ದೇ. ಸೊ ನಮ್ಮ ಜನ ಏನ್ ಮಾಡ್ಬೇಕು, ಅವ್ರು ಭಯ ಪಡ್ತಿದ್ದಾರೆ. ಆಗ ಏನು 70 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ರು ಧಮ್ಮ ದೀಕ್ಷೆ ತಗೊಳ್ತಾರೆ ನಾಗಪುರದಲ್ಲಿ 1956 ಅಕ್ಟೋಬರ್ 14ರಂದು. ಆದ್ರೆ ಈಗ ಆ ಒಂದು ಜನಸಂಖ್ಯೆ ಕಮ್ಮಿ ಆಗ್ತಾ ಬರ್ತಿದೆ, ವರ್ಷ ಕಮ್ಮಿ ಆಗ್ತಿದೆ. ಯಾಕೆ ಅಂತಂದ್ರೆ ಭಯ, ಎಲ್ಲಿ ರಿಸರ್ವೇಶನ್ ಹೋಗ್ಬಿಡುತ್ತೋ ಅಂತ. ರಿಸರ್ವೇಶನ್ ಬೇಕು ನಮ್ಮ ಜನಕ್ಕೆ, ಆದ್ರೆ ಅವರ ದಮ್ಮ ಬೇಡ. ಆಗ್ಲೂ ಹೇಳ್ತಾರೆ ಬಾಬಾ ಸಾಹೇಬ್ರು, ಕೆಲವ್ರು ಬಂದ್ ಕೇಳ್ತಾರೆ, ಬಾಬಾ ಸಾಹೇಬ್ರೆ ನಾವು ಬೌದ್ಧ ಧರ್ಮಕ್ಕೆ ಬಂದ್ರೆ ಏನು ರಿಸರ್ವೇಶನ್ ಇದೆ ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು ಅಂದಾಗ ಹೇಳ್ತಾರೆ ಬಾಬಾ ಸಾಹೇಬ್ರು, ಇಲ್ಲ ನೀವು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರಿಂದ ನಿನ್ನ ರಿಸರ್ವೇಶನ್ ಅಥವಾ ನಿನ್ನ ಅನುಕೂಲಗಳು ಗೌರ್ಮೆಂಟ್ ಇಂದ ಅಥವಾ ಸರ್ಕಾರದಿಂದ ಬಂದಂತ ಅನುಕೂಲಗಳು ನಿನ್ನಿಂದ ಬಿಟ್ಟೋಗೋದಿಲ್ಲ. ನೀನು ಧಮ್ಮ ಸ್ವೀಕಾರ ಮಾಡೋದ್ರಿಂದ ನಿನ್ನನ್ನ ಹಿಂಬಾಲಿಸ್ತವೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಅರ್ಥ ಇಷ್ಟೇ, ಎಲ್ಲೂ ಹೋಗೋದಿಲ್ಲ ನಮ್ಗೆ ಕೊಟ್ಟಂತಹ ರಿಸರ್ವೇಶನ್. ಈಗ ಅದಕ್ಕೊಂದು ಮಹತ್ತರವಾದ ಉದಾಹರಣೆ ಅಂತಂದ್ರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನು ಬೌದ್ಧರಂತ ಬರ್ಸಿದ್ರು ಕೂಡ ನಮ್ಮ ಜನಾಂಗ ಅವ್ರಿಗೆ ಮೀಸಲಾತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ಅವ್ರಿಗೆ ಎಷ್ಟು ದೂರದೃಷ್ಟಿ ಆಲೋಚನೆ ಇತ್ತು ಅಂತ ನಾವು ಇದರಿಂದ ತಿಳ್ಕೊಬಹುದಾಗಿದೆ. ಆದ್ರೆ ನಮ್ಮ ಜನ ಇದನ್ನ ತಿಳ್ಕೊಬೇಕು. ಯಾಕಂದ್ರೆ ರಿಸರ್ವೇಶನ್ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ, ನಮ್ಮ ಮನೆಯಿಂದ ತಂದಿದ್ವ ನಾವು, ನಮ್ ತಾತ ತಂದಿದ್ರ ಇಲ್ಲ. ಇದು ಬಾಬಾ ಸಾಹೇಬ್ರು ಕೊಟ್ಟಂತ ಭಿಕ್ಷೆ ಪ್ರತಿಯೊಬ್ಬರಿಗೂ. ಅವ್ರು ಕೊಟ್ಟಂತ ರಿಸರ್ವೇಶನ್ ಬೇಕು, ಅವ್ರು ಕೊಟ್ಟಂತ ದಮ್ಮ ಬೇಡ್ವಾ? ಅಂದ್ರೆ ನಮ್ಮ ಜನಗಳಲ್ಲಿ ಒಂದು ಏನಿದೆ ಸ್ವಾಭಿಮಾನದ ಸಂಕೇತವಾಗಿರುವಂತ ನಮ್ಮ ಜನ ಇತ್ತೀಚೆಗೆ ಸ್ವಾಭಿಮಾನವನ್ನ ಕಳ್ಕೊಳ್ತಾ ಇದ್ದಾರೆ. ಅವರು ತನ್ನ 4 ಮಕ್ಕಳನ್ನ ಕಳ್ಕೊಳ್ತಾರೆ. ನಮ್ಮ ಜನಕ್ಕೋಸ್ಕರ ಇಡೀ ಕುಟುಂಬನ ಬಿಟ್ಟು 4 ಮಕ್ಕಳನ್ನ ಮಣ್ಣಗಾಕಿ ಅವರು ಏನು ನನ್ನ ಜನಕ್ಕೆ ಅಧಿಕಾರ ಕೊಡ್ಬೇಕು, ನನ್ನ ಜನಕ್ಕೆ ಸಮಾನತೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನಮಗೋಸ್ಕರ ದುಡಿತಾರೆ. ತಾಯಿ ರಮಾಬಾಯಿ ಕೂಡ ಅಷ್ಟೇ, ತನ್ನ 4 ಮಕ್ಕಳನ್ನ ಮಣ್ಣಿಗಿಟ್ರು ಕೂಡ ಆಕೆ ಗಂಡನ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಾದಂತ ಅಡೆತಡೆತಾರಲ್ಲ. ಯಾಕಂದ್ರೆ ಅವ್ರು ಗೊತ್ತಿತ್ತು, ನಮ್ಮ 4 ಮಕ್ಕಳು ಸತ್ರು ಕೂಡ ಇಡೀ ಮೂಲ ಜನಾಂಗ ಏನಿದ್ದಾರೆ ಕೋಟ್ಯಾಂತರ ಜನ ನನ್ನ ಮಕ್ಕಳು ಅಂತ ಹೇಳಿ ಅವರು ತನ್ನ ಬದುಕನ್ನೇ ದಾರ ಎಳೆದಂತವ್ರು. ಅಂತವ್ರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಕೃತಜ್ಞತೆ ಇಲ್ಲ ಅಂದ್ರೆ ನಾವು ಬದುಕಿ ವೇಸ್ಟ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನಾವು ಭೂಮಿ ಮೇಲೆ ಇರಕ್ಕೆ ಯೋಗ್ಯರಲ್ಲ ಅಲ್ವಾ? ಯಾಕಂದ್ರೆ ನಮ್ಗೆ ತಾಯಿ ತಂದೆ ಆಸ್ತಿ ಬೇಕು, ತಾಯಿ ತಂದೆ ಬೇಡ ಅಂದ್ರೆ ಏನರ್ಥ? ಸೇಮ್ ವೇ ಅದೇ ರೀತಿ ಬಾಬಾ ಸಾಹೇಬ್ರು ಬೇಡ, ಅವ್ರು ಕೊಟ್ಟಂತ ದಮ್ಮ ಬೇಡ, ಅವ್ರು ಕೊಟ್ಟರೆ ರಿಸರ್ವೇಶನ್ ಬೇಕಂದ್ರೆ ಏನರ್ಥ? ತುಂಬಾ ತಪ್ಪಾಗುತ್ತೆ ಸರ್. ಈ ಒಂದು ಹಬ್ಬವನ್ನ, ಈ ಒಂದು ಬೆಳಕಿನ ಹಬ್ಬವನ್ನ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದಿಂದ, ಅವರ ಪರಿಶ್ರಮದಿಂದ ಲಾಭವನ್ನ ಪಡ್ಕೊಂಡಂತವರು ಇವತ್ತು ಒಂದು ಉನ್ನತವಾದಂತ ಅಧಿಕಾರಿಗಳು ಮತ್ತು ನೌಕರರು ಈ ಹಬ್ಬನ ಬಹಳ ಈ ಅನರಕ್ಷಸ್ತ್ರಕ್ಕಿನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ವಿಷಯ ಗೊತ್ತಿದ್ರು ಸಹ, ಸಂವಿಧಾನದ ಬಗ್ಗೆ ಅರಿವಿದ್ರು ಸಹ ಈ ತರ ಮಾಡ್ತಾರೆ. ಅಂದ್ರೆ ಈ ಒಂದು ವಿಚಾರ, ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ತಾವು ಏನ್ ಹೇಳಲಿಕ್ಕೆ ಬಯಸ್ತೀರಾ, ಈ ಒಂದು ರಾಜ್ಯದ ಜನತೆಗೆ? ಎಸ್ ಸರ್, ಹೌದು. ಈಗ ಎಷ್ಟೋ ಜನ ಮಾತಾಡೋದೊಂದು, ಆಚರಣೆ ಮಾಡೋದೊಂದಾಗಿದೆ. ವಿದ್ಯಾವಂತರಿಗೆ ಗೊತ್ತಿದ್ರು ಕೂಡ ಆಚರಣೆ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಜನಗಳಲ್ಲಿ ನಾನು ಕೂಡ ನಿಮ್ಮವನೇ ಅಂದ್ರೆ ವಿಚಾರ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ವಿಚಾರನ ಮರೆಮಾಚ್ತಾ ಇದ್ದಾರೆ. ತನ್ನ ಏನು ಅನಕ್ಷರಸ್ಥ ಜನರಿಗೆ ಏನು ಯಾವುದೇ ರೀತಿಯಾದಂತ ವೈಜ್ಞಾನಿಕವಾದ ಜ್ಞಾನವನ್ನು ಕೊಡದೆ ಅವರನ್ನ ಕತ್ತಲ ಕಡೆ ತಳ್ತಾ ಇದ್ದಾರೆ. ಅವರು ಆಚರಣೆ ಮಾಡೋದಕ್ಕೆ ಕಾರಣಗಳು ಹಲವಾರು ಇರಬಹುದು. ಏನು ಒಂದು ಎಲ್ಲಾರು ಆಚರಣೆ ಮಾಡ್ತಾರೆ, ನಾವು ಮಾಡೋಣ, ನಾವು ಮಾಡೋದ್ರಿಂದ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ. ನನಗೆ ಈಗ ಇತ್ತೀಚೆಗೆ ಒಬ್ರು ಅವರು ಸ್ಪೋರ್ಟ್ಸ್ನವರು ಅವರು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋ ಒಂದು ಫೋಟೋ ಹಾಕಿದ್ರು. ಸರ್ ಯಾಕೆ ಅಂದ್ರೆ ಅವರು ಮೂಲ ಜನಾಂಗದವ್ರೆ, ಯಾಕೆ ಅಂದ್ರೆ ಮೇಡಮ್ ಯಾಕೆ ಮೇಲ್ ಜನದವ್ರು ಮಾತ್ರ ಆಚರಿಸ್ಬೇಕಾ? ನಾವು ಇಂದಿನ ದಿನಗಳಲ್ಲಿ ನಮಗೆ ಊಟ ಕೂಡ ಗತಿ ಇರ್ಲಿಲ್ಲ, ಒಂದು ಸಿಹಿನೇ ನೋಡಿರ್ಲಿಲ್ಲ. ನಾವು ಆಚರಣೆ ಮಾಡಿ ಅವ್ರಿಗೂ ಸರಿ ಸಮಾನ ಇರೋಣ, ಹಾಗಾಗಿ ನಾವು ಆಚರಣೆ ಮಾಡ್ತೀವಿ ಅಂತಂದ್ರು. ಸೊ ಇದು ಒಪ್ಪತಕ್ಕಂತ ಮಾತಲ್ಲ. ಅವ್ರು ಆಚರಣೆ ಮಾಡ್ತಾರೆ ಅಂದ್ಬಿಟ್ಟು ನಾವು ಆಚರಣೆ ಮಾಡಿದ್ರೆ ನಮ್ಗೂ ಅವ್ರ ವ್ಯತ್ಯಾಸನೇ ಇಲ್ಲ. ಮತ್ತೆ ಯಾಕೆ ನಾವು ಬಾಬಾ ಸಾಹೇಬ್ರನ್ನ ಒಪ್ಕೊಳ್ಬೇಕು? ಬಾಬಾ ಸಾಹೇಬ್ರು ನಮಗೋಸ್ಕರ ಯಾಕೆ ತನ್ನ ಮಕ್ಕಳನ್ನ 4 ಮಕ್ಕಳನ್ನ ಮಣ್ಣಲ್ಲಿ ಇಟ್ಟು ಅವರ ಜೀವನವನ್ನೇ ತ್ಯಾಗ ಮಾಡಿ ಅವರ ಮಂತ್ರಿ ಪದವಿಗೆ ಏನೋ ತ್ಯಾಗ ಮಾಡಿದ್ರು? ಎಷ್ಟೆಲ್ಲ ಮಾಡಿದ್ದಾರೆ, ಯಾಕೆ ಮಾಡ್ಬೇಕು? ಸೊ ಈ ಜನತೆಗೆ ನಾನು ಹೇಳೋದು ಏನು ಅಂತಂದ್ರೆ ಬಾಬಾ ಸಾಹೇಬ್ರನ್ನ ಒಪ್ಕೊಳ್ಬೇಕು.
ಯಾವುದೇ ಒಂದು ಡೌಟ್ ಇಲ್ಲದೆ ಅವ್ರು ಏನ್ ಹೇಳಿದ್ರು ಅದನ್ನ ಒಪ್ಕೋಬೇಕು. ಅವ್ರು ಏನ್ ಹೇಳಿದ್ರು ಎಲ್ಲ ಮಾಡೋಗ್ಬಿಟ್ಟಿದ್ದಾರೆ. ನಾವೇನು ಹೊಸದಾಗಿ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಹೇಳೋಗ್ಬಿಟ್ಟಿದ್ದಾರೆ. ಅವ್ರು ಹೇಳಿದನ್ನ ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ದೇಶ ಪ್ರಬುದ್ಧ ದೇಶ ಆಗುತ್ತೆ, ಬುದ್ಧಮಯ ಭಾರತ ಆಗುತ್ತೆ, ಬಾಬಾ ಸಾಹೇಬರ ಕನಸು ನನಸಾಗುತ್ತೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ವೀಕ್ಷಕರೇ, ಇಷ್ಟೊತ್ತು ಸಹ ಇವತ್ತಿನ ದೀಪಾವಳಿ ವಿಚಾರವಾಗಿ ಬಹಳ ಸಂಕ್ಷಿಪ್ತವಾಗಿ ಕ್ರಿಸ್ತಪೂರ್ವದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ದೀಪೋತ್ಸವ ಸಂಪೂರ್ಣವಾದಂತ ಚಿತ್ರಣವನ್ನ, ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನ ಇವತ್ತು ನಮ್ಮ ಸುದ್ದಿ ವಾಹಿನಿ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಬೌದ್ಧ ಉಪಾಸಕರು ಮತ್ತು ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ನಮ್ಮ ಶ್ರೀಮತಿ ಮೀನಾಕ್ಷಿ ವಜ್ರಪ್ಪನವರಿಗೆ ನಮ್ಮ ಸುದ್ದಿ ವಾಹಿನಿಯಿಂದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್, ನಮೋ ಬುದ್ಧಾಯ. ಜೈ ಭೀಮ್ ಸರ್, ನಮೋ ಬುದ್ಧಾಯ. ನಮೋ ತಸ್ಸ ಭಗವತೋ ವರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ವರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ತುತಿಯಂಪಿ ಬುದ್ಧಂ ಶರಣಂ ಗಚ್ಛಾಮಿ, ತುತಿಯಂಪಿ ಧಮ್ಮಂ ಶರಣಂ ಗಚ್ಛಾಮಿ, ತುತಿಯಂಪಿ ಸಂಘಂ ಶರಣಂ ಗಚ್ಛಾಮಿ, ತುತಿಯಂಪಿ ಬುದ್ಧಂ ಶರಣಂ ಗಚ್ಛಾಮಿ, ತದಿಯಂಪಿ ಧಮ್ಮಂ ಶರಣಂ ಗಚ್ಛಾಮಿ, ತದಿಯಂಪಿ ಸಂಘಂ ಶರಣಂ ಗಚ್ಛಾಮಿ.